ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಲಾಸ್ಟ್ನೇ ಕಾಂಪಿಟೇಷನ್ ಬಗ್ಗೆ ಆ್ಯಂಕರೋಳು ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಕುಕ್ಕಿಂಗ್ ವಿತೌಟ್ ಫೈರ್ ಅದು ಸಹ ಕಪಲ್ಸ್ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಒಂದು ಕಡೆ ಆದಿ ಮತ್ತು ಭಾಗ್ಯ ಆದಿಗೆ ಹೇಳ್ತಾ ಇರ್ತಾಳೆ, ನೋಡಿ ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು ಸಣ್ಣ ಸಣ್ಣಾಗಿ ಕಟ್ ಮಾಡಬೇಕು, ನಾವು ವೆಜಿಟೇಬಲ್ ಸಲಾಡ್ ಮಾಡೋಣ ಅಂತ ಹೇಳ್ತಾನೆ. ಆದರೆ ಆದಿ ದೊಡ್ಡದಾಗಿ ಈ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ತಿರ್ತಾನೆ. ಭಾಗ್ಯಂಗೆ ನಗು ಬರುತ್ತೆ. ಆದಿಯವರೇ, ಈ ಥರ ನಾವು ಕಟ್ ಮಾಡ್ತಾ ಕೂತ್ರೆ ಎಲ್ಲರದ್ದು ಕುಕ್ಕಿಂಗ್ ಮುಗ್ದು ನಮ್ಮದು ಲಾಸ್ಟ್ ಆಗಿರುತ್ತೆ, ಹಾಗಲ್ಲ ನೋಡಿ ಅಂತ ತೋರಿಸ್ತಾ ಇರ್ತಾಳೆ. ಆದರೆ ಇಲ್ಲಿ ಮಾತ್ರ ಕಿಶನ್ ಬಂದು ಪೂಜಾ ನಾನು ನಿನಗೆ ಹೆಲ್ಪ್ ಮಾಡಲ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಪೂಜಂಗೆ ಸಿಟ್ಟು ಬಂದುಬಿಡುತ್ತೆ. ಏನು ಹೇಳ್ತಿದ್ಯಾ ನೀನು, ಈಗ ಬಂದ್ಯಾ, ಈಗ ಹೆಲ್ಪ್ ಮಾಡೋಕ್ಕೆ ಬಂದ್ಯಾ, ಯಾಕೆ ಅಲ್ಲಿ ಹೊಸ ಮದುವೆ ಆಗಿದ್ದವ್ರಲ್ವಾ, ಹೋಗು ಅವ್ರಿಗೆ ನೀನು ಸಹಾಯ ಮಾಡು, ನನಗೆ ಯಾಕೆ ಹೇಳು ಸಹಾಯ ಮಾಡೋಕ್ಕೆ ಬರ್ತೀಯಾ? ಓ ನನಗೆ ಗೊತ್ತಾಯಿತು, ನಿನಗೀಗ ಬೇರೆ ಏನು ಕೆಲಸ ಇಲ್ಲಲ್ಲ, ನಿನ್ನದು ಸಹಾಯ ಮಾಡಿ ಎಲ್ಲ ಆಗಿರ್ಬೋದು, ಅದಕ್ಕೆ ಏನು ಕೆಲಸ ಇಲ್ಲ ಅಂತ ನನಗೆ ಬಂದು ಸಹಾಯ ಮಾಡ್ತಿದ್ಯಾ, ಅದೆಲ್ಲ ಏನು ಬೇಡ ಅಂತ ಮತ್ತೆ ವಾದ ಮಾಡ್ತಾಳೆ. ಇಬ್ಬರಿಗೂ ಜೋರಾಗಿ ಜಗಳ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಕಿಶನಿಗೆ ತುಂಬ ಸಿಟ್ಟು ಬಂದು ಪೂಜನಿಗೆ ಹೊಡೆಯೋಕ್ಕೆ ಅಂತ ಹೋಗ್ತಾನೆ. ಇದ್ದವರೆಲ್ಲ ಕಪಲ್ಸ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಪೂಜಂಗೆ ಬೇಜಾರಾಗಿ ಆ ಕಡೆ ಹೋಗೇ ಬಿಡ್ತಾಳೆ. ಈ ಕಡೆ ಗುಂಡಣ್ಣ ಅಂತೂ ಸಿಟ್ಟಲ್ಲಿ ಕುತ್ಕೊಂಡಿರ್ತಾನೆ. ಅಡುಗೆ ಮಾಡೋರು ಬಂದು, ಯಾಕೆ ಪುಟ್ಟ ಬಾ ರೂಮಿಗೆ ಹೋಗು ಮಲ್ಕ ಅಂದ್ರೂ ಇಲ್ಲ ನನಗೆ ನಿದ್ದೆ ಬರ್ತಿಲ್ಲ, ನಾನು ಇಲ್ಲೇ ಕೂರ್ತೀನಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಕಾಮತ್ ಅವ್ರು ಬಂದು, ಯಾಕೆ ಗುಂಡಣ್ಣ ಇಲ್ಲಿ ಕೂತ್ಕೊಂಡಿದ್ಯಾ, ಹೋಗಿ ಮಲ್ಗೋದಲ್ವ ಅಂದಾಗ ಅಡುಗೆಯವನು ಹೇಳ್ತಾನೆ, ಇಲ್ಲ ಸರ್ ನಾನು ಹೇಳಿದೆ ಬಾ ಮಲ್ಕ ಅಂದ್ರೂ ಮಲ್ಗಲ್ಲ ಅಂತಿದ್ದಾನೆ. ಅಂದಾಗ ಕೇಳ್ತಾನೆ, ಯಾಕೆ ಪುಟ್ಟ ಏನಾಯಿತು ಅಂದಾಗ, ಅಮ್ಮನೂ ಇಲ್ಲ ಚಿಕ್ಕಿನೂ ಇಲ್ಲ, ನನಗೆ ಭಯ ಆಗುತ್ತೆ, ನಾನು ಒಬ್ಬನೇ ಮಲಗಿ ನಂಗೆ ಅಭ್ಯಾಸನೂ ಇಲ್ಲ, ನಾನಂತೂ ಆ ರೂಮಲ್ಲಿ ಒಬ್ಬನೇ ಮಲಗಲ್ಲ ಅಂತ ಇಲ್ಲಿ ಗುಂಡಣ್ಣ ಹಠ ಹಿಡಿತಾ ಇರ್ತಾನೆ. ಅಷ್ಟೊತ್ತಿಗೆ ಕಾಮತ್ತವರು ಕನ್ನಿಕಾ ಅಂತ ಕರೀತಾರೆ. ಕನ್ನಿಕಾ ಬಂದು, ಏನು ಡ್ಯಾಡ್ ಏನು ಅಂದಾಗ, ಗುಂಡಣ್ಣ ಒಬ್ಬನೇ ಮಲ್ಗಕ್ಕೆ ಬೇಜಾರಂತೆ, ನೀನು ಅವ್ನ ರೂಮ್ನ ಕರ್ಕೊಂಡೋಗಿ ಮಲಗಿಸು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕನ್ನಿಕೆ ಇದ್ದಳು, ಇವನು ನನ್ನ ಜೊತೆ ಅಂತ ಅವನು ನಾನು ಮಲಗಿಸ್ಕೊಳ್ಳಲ್ಲ ಅಂತ ಹೇಳ್ತಾನೆ. ಈ ಕಡೆ ಗುಂಡಣ್ಣ ಸಹ, ಹೌದು ನಾನಂತೂ ಕನ್ನಿಕಾ ಆಂಟಿ ರೂಮಲ್ಲಿ ಮಲಗಲ್ಲ ಅಜ್ಜ ಅಂತ ಹೇಳ್ತಾನೆ. ಸರಿ ಹಾಗಾದರೆ ನನ್ನ ಜೊತೆ ಮಲಗ್ತೀಯ, ನಾನು ನಿನಗೆ ಕತೆ ಎಲ್ಲ ಹೇಳ್ತೀನಿ ಅಂತ ಕಾಮತ್ತವರು ಅವನನ್ನು ಹೋಗಿ ಮಲಗಿಸ್ಕೊಳ್ತಾರೆ. ಈ ಕಡೆ ಕುಸುಮರು ತುಂಬ ಯೋಚನೆ ಮಾಡ್ತಿರುವಾಗ ಧರ್ಮ ಬಂದು, ಏನಾಯಿತು ಕುಸುಮ, ಯಾಕೆ ಯೋಚನೆ ಮಾಡ್ತಿದ್ಯಾ, ಹೇಗಾದರೂ ಈಗ ಪೆನ್ಷನ್ ದುಡ್ಡು 60,000 ರೂಪಾಯಿ ಬಂದಿದೆ ತಾನೇ, ಅದಿರುವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ ಅಂದಾಗ, ಇಲ್ಲ ಕಣ್ರಿ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ, ಈಗ ಹೇಗಾದ್ರು ನಮ್ಮ ಹತ್ರ ದುಡ್ಡಿದೆ, ಆದರೆ ಮುಂದೆ ಆದರೂ ಈ ಕುಸುಮ ಯಾವುದಕ್ಕೂ ಬಗ್ಗಲ್ಲ, ಎಷ್ಟೋ ಕಷ್ಟ ನನ್ನ ಜೀವನದಲ್ಲಿ ಬಂದಿತ್ತು, ಯಾವುದಕ್ಕೆ ಹೆದರೇ ಇರಲಿಲ್ಲ, ಅಂಥದ್ರಲ್ಲಿ ಇನ್ನು ಮುಂದೆ ನಾನು ಹೆದರುತ್ತೀನ ಇಲ್ಲ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ಈ ಕಡೆ ತನ್ವಿ ಕೇಳಿಸ್ಕೊಂಡು, ಅಜ್ಜಿ ಏನಾಯಿತು, ಅಜ್ಜನಿಗೆ ಏನು ಹೇಳಿದ್ರು, ಎಲ್ಲ ಸರಿಯಾಗಿ ಉಂಟ ಅಂದಾಗ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಮಗಳೇ, ತಾತ ತುಂಬ ಚೆನ್ನಾಗಿದ್ದಾರೆ, ಡಾಕ್ಟ್ರು ಎಲ್ಲ ಸರಿ ಇದೆ ಅಂತಲೇ ಹೇಳಿದ್ದಾರೆ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತ ಹೇಳಿದರು, ಆದರೆ ನಾನೊಂದು ಮಾತು ಕೇಳ್ತೀನಿ ಅದು ನೆರವೇರಿಸ್ತೀಯಾ ಅಂತ ಕುಸುಮ ತನ್ವಿಗೆ ಕೇಳುವಾಗ, ಹೇಳಿ ಅಜ್ಜಿ ಏನು ಅಂದಾಗ, ನೀನೊಂದು ಸ್ವಲ್ಪ ದಿನ ಸುನಂದ ಮನೆಗೆ ಹೋಗಿ ಮಗಳೇ, 4 ದಿನ ಹೋಗಿ ಬಂದಾಗ, ಇಲ್ಲ ಅಜ್ಜಿ ನಾನಂತೂ ಹೋಗಲ್ಲ ಅಂದಾಗ, ಹಠ ಮಾಡಬಾರ್ದು, ನೀನು ನನ್ನ ಚಿನ್ನಿತಾನೆ ಹೋಗ್ಬಾ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ತನ್ವಿ ಮನಸಲ್ಲೇ, ಹೌದು ನಾನೇನಾದ್ರು ಇಲ್ಲೇ ಇದ್ದರೆ ಅಜ್ಜಿ ಹೇಗಾರು ಮಾಡಿ ಆ ಮನೆಗೆ ಕಳಿಸ್ಬಿಡ್ತಾರೆ, ಇಲ್ಲ ಅಮ್ಮ ಇದ್ದಲ್ಲಂತೂ ನಾನು ಹೋಗಲೇಬಾರ್ದು, ಹೇಗಾರು ಸುನಂದ ಅಜ್ಜಿ ಮನೇಲೇ ಇದ್ಕೊಂಡು ಶ್ರೇಷ್ಠ ಆಂಟಿ ಹೇಳ್ದಂಗೆ ಇಂಡಿಪೆಂಡೆಂಟಾಗಿ ನಾನು ಕೆಲಸ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು, ಅಜ್ಜಿ ಸರಿ ಅಜ್ಜಿ ನಾನು ಸುನಂದ ಅಜ್ಜಿ ಮನೆಗೆ ಹೋಗ್ತೀನಿ ಅಂದಾಗ, ಜಾಣೆ ನೀನು ಎಲ್ಲ ವಿಚಾರ ಕೇಳ್ತಿ ಅಂತ ನಂಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಈ ಕಡೆ ಪೂಜಂಗಂತೂ ತುಂಬ ಸಿಟ್ಟು ಬಂದುಬಿಡುತ್ತೆ. ಭಾಗ್ಯ ಬಂದು ಮಾತಾಡ್ತಾಳೆ, ಏನಾಯಿತು, ಯಾಕೆ ನೀನು ಮತ್ತು ಕಿಶನ್ ತುಂಬ ಜಗಳ ಮಾಡ್ತಿದ್ದೀರಲ್ಲ, ಏನು ಸಮಸ್ಯೆ ಅಂದಾಗ, ನೋಡಕ್ಕ ಎಲ್ಲ ನನ್ನ ಹತ್ರನೇ ನೀನು ಬಂದು ಹೇಳಬೇಡ, ಇದಕ್ಕೆಲ್ಲ ಕಾರಣ ಅವನಿಗೆ ನೀನು ಹೋಗಿ ಹೇಳು ಅಂತ ತುಂಬ ಸಿಟ್ಟು ಮಾಡ್ಕೊತಿರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಕಿಶನ್ನು ಪೂಜಾ ಅಂತ ಹೇಳಿ ಬೇಕು ಅಂತ ಬಿದ್ದೇ ಬಿಡ್ತಾನೆ ಸುಸ್ತಾಗಿ. ಅಷ್ಟೊತ್ತಿಗೆ ಪೂಜಾ ಬಂದು, ಕಿಶನ್ ಏನಾಯಿತು, ಯಾಕೆ ಬಿದ್ದೆ, ಏನಾಯಿತು ಹೇಳು ಕಿಶನ್ ಹೇಳು ಅಂತ ತುಂಬ ಗಾಬರಿಯಾಗಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆದಿ ಬಂದು, ಏನಾಯಿತು, ಏನೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂದಾಗ, ಭಾಗ್ಯ ಇದ್ದಳು, ಫಸ್ಟು ಆಂಬುಲೆನ್ಸಿಗೆ ಫೋನ್ ಮಾಡಿ ಅವನಿಗೆ ಏನಾಗಿದೆಯೋ ಏನೋ ಫಸ್ಟು ನಾವು ಆಸ್ಪತ್ರೆಗೆ ಕರ್ಕೊಂಡೋಗಬೇಕು ಅಂತ ಹೇಳ್ತಿರುವಾಗ,
ಸರಿ ಇಲ್ಲ ಏನೂ ಆಗಲ್ಲ, ಆ ಥರ ಏನೂ ಸಮಸ್ಯೆ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಿಶನಿಗೆ ಎಚ್ಚರಿಕೆ ಆಗಿಬಿಡುತ್ತೆ. ಏನು ಕಿಶನ್ ನೀನು ಬೇಕು ಅಂತ ನಾಟಕ ಮಾಡ್ತಿದ್ದೀಯ ಅಂತ ಕೇಳಿದಾಗ ಇದು ಐಡಿಯಾ ಕೊಟ್ಟಿದ್ದೆ ಅಣ್ಣ ಅಂತ. ಅದಕ್ಕಿಂತ ಮುಂಚೆ ಕಿಶನ್ ಬೇಜಾರಲ್ಲಿರುವಾಗ ಆದಿ ಬಂದು ಏನಾಯಿತು, ನಿಮ್ಮಿಬ್ಬರ ಮಧ್ಯೆ ಜಗಳನೇ ಇಲ್ಲ, ಆದರೆ ಸ್ವಲ್ಪ ವಿಚಾರಕ್ಕೆ ನೀವು ಜಗಳ ಮಾಡ್ತಿದ್ದೀರಲ್ಲ, ಬೇಕಾದ್ರೆ ನಾನು ಹೇಳ್ದಂಗೆ ಮಾಡು, ಆವಾಗ ನಿಮ್ಮಿಬ್ಬರು ಸಿಟ್ಟು ಕೋಪ ಹೋಗುತ್ತೆ ಅಂದಾಗ ಕಿಶನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದಕ್ಕೆ ಹೇಳೋದು ಸಣ್ಣ ವಿಚಾರಕ್ಕೂ ಜಗಳ ಮಾಡ್ಕೋಬೇಡಿ ಅಂತ ಕಿಶನ್ ಮತ್ತು ಪೂಜಂಗೆ ಹೇಳಿಬಿಡ್ತಾರೆ. ಮಾರನೇ ದಿನ ಕನ್ನಿಕಾ ಬಂದು ಡ್ಯಾಡ್ ಇಲ್ಲಿ ಒಂದು ಫೈಲಿಗೆ ಸೈನ್ ಹಾಕಬೇಕು, ಸೈನ್ ಹಾಕೋದು ಲೇಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ ಬಂದು ಅಜ್ಜ ನೆನ್ನೆ ಅಪ್ಪನ ರೂಮಲ್ಲಿ ಒಂದು ಭೂತ ಬಂದಿತ್ತು ಅಂದ ತಕ್ಷಣ ಕನ್ನಿಕಂಗೆ ಸಿಟ್ಟು ಬಂದು ಡ್ಯಾಡ್ ಫಸ್ಟು ನೀವು ಸೈನ್ ಮಾಡಿ, ಗುಂಡಣ್ಣ ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾಮತ್ತವರಿದ್ದವರು ಗುಂಡಣ್ಣ ತಡಿ ಫಸ್ಟು ಸೈನ್ ಮಾಡಿ ಕಳಿಸ್ತೀನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹಿಂದೆ ಮೀನಾಕ್ಷಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಕನ್ನಿಕಾ ಹೇಳ್ತಾಳೆ ಇದೊಂದು ಸೈನ್ ಹಾಕಿ ಆಮೇಲೆ ಅಲ್ಲಿಗೆ ಎಲ್ಲ ಕೆಲಸ ಮುಗ್ದಂಗೆ ಅಂತ ಕನ್ನಿಕಾ ಮನಸ್ಸಲ್ಲಿ ಮಾತಾಡ್ತಿರೋದನ್ನ ಈ ಕಡೆ ಮೀನಾಕ್ಷಿ ಹಿಂದೆ ನೋಡ್ತಾ ಇರ್ತಾಳೆ. ಮಾರನೇ ದಿನ ಪೂಜಾ ಮತ್ತು ಕಿಶನ್ ವಾಕ್ ಮಾಡ್ತಿರುವಾಗ ಕಿಶನ್ಗೆ ಫೋನ್ ಮಾಡುತ್ತೆ. ಏನು ಹೇಳ್ತಿದ್ದೀರಾ, ಇನ್ನೂ ಸರಿಯಾಗಿಲ್ವಾ ಅಂತ ಫೋನ್ ಕಟ್ ಮಾಡಿಬಿಡ್ತಾನೆ. ಪೂಜಾ ನಾವೀಗ ಫಸ್ಟು ಹೊರಡಬೇಕು, ಯಾಕಂದರೆ ಅಲ್ಲಿ ಏನು ಸರಿಯೇ ಆಗಿಲ್ಲಂತೆ, ಫಸ್ಟು ಹೋಗಿ ಜಿಮ್ಮಲ್ಲಿ ಎಲ್ಲ ಮೆಟೀರಿಯಲ್ಸು ಹಾಳಾಗಿದೆ, ಅದನ್ನು ಸರಿಸಾ ಮಾಡಿಸಿಲ್ಲಂತೆ ಅಂತ ಹೇಳ್ತಾರೆ. ಇಷ್ಟು ಬೇಗ ಹೋಗಬೇಕಾ, ಆಗಲ್ಲ ಅಂತ ಹೇಳ್ತಾರೆ. ನಾವು ಬರೋದೇ ಅಪರೂಪ, ಪ್ಲೀಸ್ ಕಣೋ ಇನ್ನೊಂದು 2 ದಿನ ಅಂದಾಗ ನೀನೇ ಹೇಳ್ತೀಯ ತಾನೆ ಕೆಲಸ ಮಾಡಬೇಕು ಅಂತ. ಈಗ ನೋಡಿದರೆ ಹಿಂಗೆ ಹೇಳ್ತಿದ್ಯಲ್ಲ, ನೀನು ಬೇಕಾದ್ರೆ ಅಕ್ಕ ಭಾವನ ಜೊತೆ ಇದ್ಬಾ, ಆದರೆ ನಾನು ಮಾತ್ರ ಹೋಗಲೇಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಕಾಮತ್ತವರು ಭಾಗ್ಯಂಗೆ ಫೋನ್ ಮಾಡಿ ನಾನೊಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಫಸ್ಟು ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಕಾಮತ್ತವ್ರು ಹೇಳ್ತಾರೆ. ಸರಿ ಅಂತ ಭಾಗ್ಯ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.